ಹಾಯ್ ಫ್ರೆಂಡ್ಸ್, ನೋಡಿ ಮಗು ಹೊಟ್ಟೆ ಗಟ್ಟಿಯಾಗಿದೆ. ಹೊಟ್ಟೆ ನೋವಿಂದ ಕಿರಿಕಿರಿ ಮಾಡ್ತಿದ್ದಾನೆ. ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಮಗುಗೆ ಕಿರಿಕಿರಿ ಮಾಡಿದ್ರೆ ಹೊಟ್ಟೆ ನೋವಿಂದ ತುಂಬ ಆದರೆ ಹೊಟ್ಟೆ ಗಟ್ಟಿಯಾಗಿದ್ರೆ ಈ ರೀತಿ ಕೈಯಲ್ಲಿ ಮಸಾಜ್ ಮಾಡಬೇಕು. ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡೋದ್ರಿಂದ ಹೊಟ್ಟೆ ನೋವು, ಹೊಟ್ಟೆ ಗಟ್ಟಿಯಾಗಿದ್ರೆ ಕಮ್ಮಿ ಆಗುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಮಸಾಜು ನಿಧಾನಕ್ಕೆ ಈ ರೀತಿಯಾಗಿ ಮಾಡಬೇಕು. ಎಲ್ ಶೇಪು, LOV ಈ ರೀತಿಯಾಗಿ ಮಾಡಬೇಕು. ಹೊಟ್ಟೆಗೆ ಗಟ್ಟಿಯಾಗಿದ್ದರೆ, ಹೊಟ್ಟೆ ನೋವಿಂದ ಪಾಪು ತುಂಬ ಕಿರಿಕಿರಿ ಮಾಡ್ತಾಯಿದ್ರೆ, ಅಳ್ತಾಯಿದ್ರೆ ಈ ರೀತಿ ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು, ಬಿಸಿ ಸ್ವಲ್ಪ ತಣ್ಣಗಾಗಿದೆ ಈ ರೀತಿ ಹೊಟ್ಟೆಯಿಂದ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ ಮತ್ತು ರೌಂಡ್ ಶೇಪಲ್ಲಿ ನಾನು ಆವಾಗಲೇ ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಆ ರೀತಿಯಾಗಿ ಮಾಡಿದ್ರೆ ಹೊಟ್ಟೆ ನೋವು ಮಗುಗೆ ಕಮ್ಮಿ ಆಗುತ್ತೆ. ನೋಡಿ ನಮ್ಮ ಪಾಪು ಅಳ್ತಿತ್ತು, ಈಗ ಮಸಾಜ್ ಆಗಿದೆ, ಸುಮ್ಮನಾಗಿದ್ದಾನೆ. ಈ ರೀತಿ ಮಾಡಿ 100% ಯೂಸ್ ಆಗುತ್ತೆ. ಇದು ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ನಮ್ಮ ಪಾಪುಗೆ ಯಾವಾಗಲೂ ಹೊಟ್ಟೆ ಗಟ್ಟಿಯಾಗಿದ್ರು, ಜೀರ್ಣ ಆಗಿರಲ್ಲ ಕೆಲವು ಮಕ್ಕಳಿಗೆ, ಬೇಗ ಜೀರ್ಣ ಆಗಲ್ಲ. ಅಂಥ ಟೈಮಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಈ ರೀತಿ ಮಾಡಿದ್ರೆ ಹೊಟ್ಟೆ ನೋವಿರಲ್ಲ, ಹೊಟ್ಟೆ ಗಟ್ಟಿ ಆಗೋದಿಲ್ಲ. ನಾವು ತಾಯಂದಿರು ಏನು ಮಾಡಬೇಕು ಅಂದರೆ, ಜೀರ್ಣ ಆಗುವಂತಹ ಊಟವನ್ನು ಪಾಪು ದೊಡ್ಡದಾಗೋ ತನಕ ಜೀರ್ಣ ಆಗುವಂಥ ಒಳ್ಳೆ ಫುಡ್ಡನ್ನೇ ತಿನ್ನಬೇಕು ಫ್ರೆಂಡ್ಸ್. ಹೊರಗಡೆ ಫುಡ್ ಆಗಲಿ, ಗಟ್ಟಿ ಚಪಾತಿ ಜೀರ್ಣ ಬೇಗ ಯಾವ್ದು ಜೀರ್ಣ ಆಗಲ್ಲ, ಮುದ್ದೆ ಈ ಥರದವೆಲ್ಲ ತಿನ್ನೋಕೆ ಹೋಗಬಾರ್ದು. ಮಗು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಗು ಯಾವಾಗಲೂ ಜಾಸ್ತಿ ಕಿರಿಕಿರಿ ಮಾಡ್ತಿರೋ ಹೊಟ್ಟೆ ನೋಡಬೇಕು, ಗಟ್ಟಿಯಾಗಿ ಈ ರೀತಿ ಮಸಾಜ್ ಮಾಡಿದ್ರೆ ಫೈನ್.